ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ನೆಕ್ಸ್ಟ್ ಟ್ರೇಡಿಂಗ್ ಸೆಷನಲ್ಲಿ ಅಂದರೆ ಸಂಡೇ ಫೆಬ್ರವರಿ 1ಕ್ಕೆ ಬಜೆಟ್ ಇರುವಂಥದ್ದು. ಸೊ ಆ ದಿನ ಕೂಡ ಮಾರ್ಕೆಟ್ ಓಪನ್ ಇದೆ. ಆ ದಿನದ ಮೂಮೆಂಟ್ನ ಮೇಲೆ ನೆಕ್ಸ್ಟ್ ಮಾರ್ಕೆಟ್ನ ಒಂದು ಟ್ರೆಂಡ್ ಡಿಸೈಡ್ ಆಗ್ಬೋದು ಅಂತ ಹೇಳ್ಬೋದು. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ನಿಫ್ಟಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಸೊ ನಮ್ಮ ಅನಾಲಿಸಿಸ್ ಪ್ರಕಾರ ಇದೊಂದು ಸಪೋರ್ಟ್ ಲೆವೆಲ್ ಆಗಿತ್ತು. ಆ ಲೆವೆಲ್ಗಿಂತ ಕೆಳಗಡೆನೇ ಬಂದರೆ ನೆಗೆಟಿವ್ ಮೂವನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ. ಗ್ಯಾಪ್ ಡೌನ್ ಆಗುತ್ತೆ, ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಒಂದು ಕನ್ಸೋಲ್ಟೇಷನ್ ಮೂವನ್ನು ಮಾಡುತ್ತೆ, ಅಪ್ ಹೋಗುವಂಥ ಪ್ರಯತ್ನ ಮಾಡುತ್ತೆ. ಈ ಸಪೋರ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಅಲ್ಲಿಂದ ಸ್ವಲ್ಪ ಡೌನ್ ಮೂವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕಂಪ್ಲೀಟಾಗಿ ಡಿಪೆಂಡ್ ಆಗಿರುವಂಥದ್ದು ಬಜೆಟ್ನ ಡಿಸಿಷನ್ಗಳ ಮೇಲೆ. ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ನಂತರ ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ಇತ್ತು ಅಂತ ನೋಡಿದ್ರೆ, ಗ್ಲೋಬಲ್ ಮಾರ್ಕೆಟಲ್ಲೂ ಅಮೆರಿಕದ ಮಾರ್ಕೆಟನ್ನು ನಾವು ನೋಡಿದಾಗ ಸ್ವಲ್ಪ ನೆಗೆಟಿವ್ ಟು ಫ್ಲ್ಯಾಟಲ್ಲಿ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. ಗಿಫ್ಟ್ ನಿಫ್ಟಿ ಫ್ಲ್ಯಾಟಲ್ಲೇ ಕ್ಲೋಸಿಂಗನ್ನು ಕೊಡ್ತು. ಅಡ್ವಾನ್ಸ್ ಡಿಕ್ಲೈನ್ ರೇಷೋವನ್ನು ನೋಡಿದ್ರೆ ನಿಫ್ಟಿ 50ಯಲ್ಲಿ 25 ಸ್ಟಾಕ್ಗಳು ಪಾಸಿಟಿವ್ ಅಲ್ಲಿದ್ದರೆ 24 ಸ್ಟಾಕ್ಗಳು ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು, ನಿಫ್ಟಿ 500ಲ್ಲಿ 330 ಸ್ಟಾಕ್ಗಳು ಪಾಸಿಟಿವ್ ಅಲ್ಲಿದ್ದು 166 ಸ್ಟಾಕ್ಗಳು ನೆಗೆಟಿವಲ್ಲಿದ್ದು. ಸೊ ಒಂದು ಪಾಸಿಟಿವ್ ಸೈಡಲ್ಲೇ ಇತ್ತು ಅಂತ ಹೇಳ್ಬೋದು. ಅದೇ ರೀತಿ FI ಆ್ಯಕ್ಟಿವಿಟಿಯನ್ನು ನಾವು ನೋಡೋದ್ರೆ FI ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಸ್ವಲ್ಪ ಬೈಯಿಂಗನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಮೇ ಬಿ ಬಜೆಟ್ನ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡು ಈ ಹಿಂದೆ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗನ್ನು ಮಾಡ್ತಾಯಿದ್ರು. ಈ ವಾರ ಸ್ವಲ್ಪ ಕಡಿಮೆ ಸೆಲ್ಲಿಂಗನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ DI ಸ್ವಲ್ಪ 600 ಕೋಟಿ ರೂಪಾಯಿ ಸೆಲ್ಲಿಂಗನ್ನು ಮಾಡಿದರೆ, ಈ ಹಿಂದೆ ಒಂದಷ್ಟು ಬೈಯಿಂಗನ್ನು DI ಮಾಡ್ತಾಯಿದ್ರು. ಈ ಹಿಂದಿನ ಬಜೆಟ್ ಅಲ್ಲಿ ನಿಫ್ಟಿ ಯಾವ ರೀತಿ ಮೂವನ್ನು ಕೊಟ್ಟಿತ್ತು ಅಂತ ನಾವು ನೋಡಿದ್ರೆ 2025ರಲ್ಲಿ ನಿಫ್ಟಿಯ ರೇಂಜ್ 1.34% ಇತ್ತು. ಹೈ ಮತ್ತು ಲೋನ ರೇಂಜ್ ತುಂಬ ಕಡಿಮೆ ವಾಲಟಿಲಿಟಿಯನ್ನು ಕ್ರಿಯೇಟ್ ಮಾಡ್ಕೊಂಡಿತ್ತು. ಸೊ ಕ್ಲೋಸಿಂಗಲ್ಲಿ ಫ್ಲ್ಯಾಟಲ್ಲಿ ಕ್ಲೋಸಿಂಗನ್ನು ಕೊಡ್ತು. ಅದೇ ರೀತಿ 2024ರಲ್ಲಿ 2% ರೇಂಜಲ್ಲಿ ನಿಫ್ಟಿ ಮೂವನ್ನು ಕೊಟ್ಟಿತ್ತು, ಫ್ಲ್ಯಾಟಲ್ಲೇ ಕ್ಲೋಸಿಂಗನ್ನು ಕೊಡ್ತು. ಅದೇ ರೀತಿ 2024 ಇಂಟರ್ಮ್ ಬಜೆಟಲ್ಲಿ ರೇಂಜ್ ಏನು ವಾಲಟಿಲಿಟಿ ಏನು ತುಂಬ ಇರಲಿಲ್ಲ. 2023ರಲ್ಲಿ ಸ್ವಲ್ಪ ವಾಲಟಿಲಿಟಿ ಇತ್ತು, 3.5%ನ ಒಂದು ರೇಂಜನ್ನು ಕ್ರಿಯೇಟ್ ಮಾಡಿತ್ತು, ಫ್ಲ್ಯಾಟಲ್ಲೇ ಕ್ಲೋಸಿಂಗನ್ನು ಕೊಡ್ತು. 2022ರಲ್ಲಿ 2% ರೇಂಜನ್ನು ಕ್ರಿಯೇಟ್ ಮಾಡಿತ್ತು. ಅದೇ ರೀತಿ 2021ರಲ್ಲಿ 4.8%ನ ಒಂದು ರೇಂಜನ್ನು ಕ್ರಿಯೇಟ್ ಮಾಡಿತ್ತು, 4.7%ಅಲ್ಲಿ ಕ್ಲೋಸಿಂಗನ್ನು ಕೊಟ್ಟಿತ್ತು. ಸೊ ಇದು ತುಂಬ ಪಾಸಿಟಿವ್ ಆಗಿ ಇದ್ದಂಥ ಒಂದು ಬಜೆಟ್ ಆಗುತ್ತೆ. ಅಲ್ಲಿ ಸ್ಟ್ರಾಂಗ್ ಆದೊಂದು ಮೂವನ್ನು ಕೊಟ್ಟಿತ್ತು. ಸೊ ಅದು ಬಿಟ್ಟರೆ ರೀಸೆಂಟಾಗಿ ಕ್ಲೋಸಿಂಗ್ ಫ್ಲ್ಯಾಟಲ್ಲೇ ಇತ್ತು. ಅದೇ ರೀತಿ ಇಂಟರ್ಡೇಲಿ ಸ್ವಲ್ಪ ಒಂದು 2% ವಾಲಟಿಲಿಟಿಯನ್ನು ಕೊಡ್ಬೋದು. ಸೊ ಹಾಗಾಗಿ ನೆಕ್ಸ್ಟ್ ಬಜೆಟಲ್ಲಿ ಯಾವ ರೀತಿ ಡಿಸಿಷನ್ಗಳು ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಟ್ರೇಡರ್ಗಳಿಗೆ ಯಾವುದು ಇಂಪಾರ್ಟೆಂಟ್ ಆಗಿ ಫೋಕಸ್ ಇರುವಂಥದ್ದು, ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಏನಿದೆ ಅದರ ಮೇಲೆ ಒಂದಷ್ಟು ಫೋಕಸ್ ಇರುವಂಥದ್ದು. ಇನ್ ಕೇಸ್ ಅದನ್ನು ರಿಮೂವ್ ಮಾಡಿದರೆ ಟ್ರೇಡರ್ ಅಥವಾ ಯಾರು ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ ಅವರಿಗೆ ಅದು ಒಂದಷ್ಟು ಪಾಸಿಟಿವ್ ಆಗುತ್ತೆ ಅಂತ ಹೇಳ್ಬೋದು. ಈ ಹಿಂದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನನ್ನು ರಿಮೂವ್ ಮಾಡುವಾಗ STTಯನ್ನು ತಂದಿದ್ರು. ನೆಕ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸನ್ನು ತಂದರು. ಅದೇ ರೀತಿ ಹಾಗೆ STTಯನ್ನು ಹಾಗೆ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಇನ್ ಕೇಸ್ ಏನಾದರೂ STTಯನ್ನು ರಿಮೂವ್ ಮಾಡಿದರೆ ಅದು ಒಂದು ಪಾಸಿಟಿವ್ ನ್ಯೂಸ್ ಆಗುತ್ತೆ. ಮೋಸ್ಟ್ಲಿ ಮಾಡಲಿಕ್ಕಿಲ್ಲ, ಮಾಡಿದರೆ ಅದು ಪಾಸಿಟಿವ್ ಆಗುತ್ತೆ. ಅದರ ಮೇಲೆ ಒಂದು ಫೋಕಸನ್ನು ಮಾಡಿ ಇಟ್ಕೊಳ್ಬೋದು. ಹಾಗೆ ಚಾರ್ಟಲ್ಲಿ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿದ್ರೆ, ಸೊ ನಾವು ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ಡೈಲಿ ಚಾರ್ಟಲ್ಲಿ ಒಂದು ಡಬಲ್ ಬಾಟಮ್ ರೀತಿಯ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡ್ತಾಯಿದೆ ಅಂತ ಹೇಳ್ಬೋದು. ಕಳೆದ ಒಂದಷ್ಟು ದಿನದಿಂದ ಮಾರ್ಕೆಟ್ ಡೌನ್ ಬರ್ತಾ ಇದೆ, ಒಂದು ಕನ್ಸಾಲಿಡೇಷನ್ ರೇಂಜಲ್ಲಿ ಇತ್ತು. ಸೊ ಒಂದಷ್ಟು ದಿನದಿಂದ ಪ್ರಾಪರಾದ ಮೊಮೆಂಟಮ್ ಅಥವಾ ಸ್ಟ್ರಾಂಗ್ ಮೊಮೆಂಟಮ್ ಒಂದೇ ಸೈಡ್ ಇರಲಿಲ್ಲ ಅಂತ ಹೇಳ್ಬೋದು. ನಾವು ಅಕ್ಟೋಬರಿಂದ ನೋಡಿದರೂ ಕೂಡ ಒಂದು ರೇಂಜಲ್ಲಿ ಸ್ಟಕ್ ಆದಲ್ಲೇ ಇರುವಂಥದ್ದು ಮಾರ್ಕೆಟ್. ನೆಕ್ಸ್ಟ್ ಈಗ ಒಂದು ಡೌನ್ ಮೂವನ್ನು ಕೊಡ್ತಾಯಿದೆ, ಶಾರ್ಟ್ ಟರ್ಮಲ್ಲಿ ಒಂದು ಡೌನ್ ಟ್ರೆಂಡಲ್ಲಿ ಇರುವಂಥದ್ದು. ಸೊ ಇಲ್ಲಿ ಡೌನ್ ಬರುತ್ತೆ, ಡೌನ್ ಬಂದು 24,900 ಲೆವೆಲ್ ಹತ್ರ ರೀಚ್ ಆಗುತ್ತೆ, ಅಪ್ ಹೋಗುತ್ತೆ, ಅಗೇನ್ ಡೌನ್ ಬರುತ್ತೆ, ಸಪೋರ್ಟ್ ಅಗೇನ್ ಅಪ್ ಹೋಗಿ ಇಲ್ಲಿ ಈಗ 25,000 ಝೋನಲ್ಲಿ ಏನು ಇದೆ ಅಂತ ಹೇಳ್ಬೋದು. 25,000ದಿಂದ 25,400 ಝೋನ್ನ ಮಧ್ಯೆ ಒಂದಷ್ಟು ಆ್ಯಕ್ಟಿವಿಟಿಯನ್ನು ಮಾಡ್ತಾಯಿದೆ. ಸೊ ಬಜೆಟ್ ಆದ ನಂತರ ಯಾವ ರೀತಿ ಮೂವನ್ನು ಕೊಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ 24,900 ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ಬಜೆಟಲ್ಲಿ ಒಂದು ನೆಗೆಟಿವ್ ನ್ಯೂಸ್ ಬಂದು ಡೌನ್ ಬಂದು ಈ 24,900 ಲೆವೆಲ್ಗಿಂತ ಕೆಳಗಡೆನೇ ಕ್ಲೋಸಿಂಗನ್ನು ಕೊಡ್ತಾ ಇತ್ತು ಅಂತ ಹೇಳಿದರೆ ಬಜೆಟ್ ದಿನ ಆಗ್ಬೋದು, ಅದರ ನೆಕ್ಸ್ಟ್ ದಿನ ಆಗ್ಬೋದು, ಈ ಲೆವೆಲ್ಗಿಂತ ಕೆಳಗಡೆ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳಿದರೆ ಅದು ನೆಗೆಟಿವ್ ಆಗುತ್ತೆ. ಸೊ ಈ ಇಂಪಾರ್ಟೆಂಟ್ ಸಪೋರ್ಟ್ ಅನ್ನೋದು ಬ್ರೇಕ್ ಮಾಡಿದಾಗುತ್ತೆ. ಇಲ್ಲ ಇಲ್ಲಿ 25,450 ಲೆವೆಲ್ ಏನಿದೆ ಆ ಲೆವೆಲ್ಗಿಂತ ಮೇಲೇ ಒಂದು ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳಿದರೆ ಅದು ಪಾಸಿಟಿವ್ ಆಗುತ್ತೆ. ಬಜೆಟಲ್ಲಿ ಮೇ ಬಿ ಸಮ್ ಪಾಸಿಟಿವ್ ನ್ಯೂಸ್ ಬಂದು ಈ ಝೋನ್ಗಿಂತ ಮೇಲೇ ಕಂಟಿನ್ಯೂಸ್ 1-2 ದಿನ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳಿದೆ. ನೆಕ್ಸ್ಟ್ ಆಗಿನ ಒಂದು ಶಾರ್ಟ್ ಟರ್ಮಲ್ಲಿ ನಾವು ಪಾಸಿಟಿವ್ ಮೂವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಈ ಎರಡು ಝೋನನ್ನು ನಾವು ವಾಚ್ ಮಾಡಬೇಕಾಗುತ್ತೆ. ಬಜೆಟ್ ಆದ ನಂತರ ಯಾವ ರೀತಿ ಈ ಝೋನಲ್ಲಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನಾವು ವಾಚ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಬ್ರೇಕ್ ಡೌನನ್ನು ಕೊಡ್ತು ಅಂತ ಹೇಳಿದ್ರು ನೆಗೆಟಿವ್ ಆಗುತ್ತೆ, ಬ್ರೇಕ್ಔಟನ್ನು ಕೊಡ್ತು ಅಂತೇಳಿ ನೆಕ್ಸ್ಟ್ ನಾವು ಒಂದಷ್ಟು ಪಾಸಿಟಿವ್ ಮೂವನ್ನು ಎಕ್ಸ್ಪೆಕ್ಟ್ ಮಾಡುವಂಥ ಸಾಧ್ಯತೆ ಇದೆ. ಹಾಗೆ ನಾವು ಓಪನ್ ಇಂಟ್ರೆಸ್ಟ್ ಯಾವ ರೀತಿ ಪೊಸಿಷನ್ ಆಗಿದೆ ಅಂತ ನೋಡಿದ್ರೆ ಲೋವರ್ ಲೆವೆಲಲ್ಲಿ 25,000ದಲ್ಲಿ ಆ್ಯಸ್ ಆಫ್ ನಾವು ಹೈಯೆಸ್ಟ್ ಪುಟ್ಟಲ್ಲಿ ರೈಟಿಂಗ್ ಇರುವಂಥದ್ದು, ಹೈಯರ್ ಲೆವೆಲಲ್ಲಿ 25,500ರಲ್ಲಿ ಒಂದಷ್ಟು ಕಾಲಲ್ಲಿ ರೈಟಿಂಗ್ ಇರುವಂಥದ್ದು. ಸೊ ಆ್ಯಸ್ ಆಫ್ ನಾವು ಓಪನ್ ಇಂಟ್ರೆಸ್ಟ್ ಡಾಟಾವನ್ನು ನೋಡಿದಾಗ ಈ ಎರಡು ರೇಂಜನ್ನು ಹ್ಯೂಜ್ ಆಗಿ ಸೆಲ್ಲಿಂಗನ್ನು ಮಾಡ್ಕೊಂಡು ಸ್ಟ್ರಾಂಗಲ್ ಪೊಸಿಷನನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಜೆಟ್ನಿಂದಾಗಿ IV ರೈಸ್ ಆಗ್ತಾ ಇರುತ್ತೆ. ಸೊ ನಾವು ನೋಡಿದ್ರೆ
ಕರೆಂಟ್ಲಿ 25,350 ATM ಆಗುತ್ತೆ. 180 ರುಪೀಸ್ ಪ್ರೀಮಿಯಮಲ್ಲಿ ಇರುವಂಥದ್ದು. ಸೊ 17 ಇದೆ IV. ಸೊ ಬೆಟರ್ ಪ್ರೀಮಿಯಮಲ್ಲೇ ಇದೆ. ಬಜೆಟ್ ದಿನ ಈ IV ಕ್ರ್ಯಾಶಿಂದಾಗಿ ಒಂದಷ್ಟು ಪ್ರೀಮಿಯಮನ್ನು ಕಲೆಕ್ಟ್ ಮಾಡಲಿಕ್ಕೆ ಆ್ಯಸ್ ಆಫ್ ನಾವು ಪೊಸಿಷನ್ ಇರುವಂಥದ್ದು ಹೈಯರ್ ಲೆವೆಲಲ್ಲಿ 25,500 ಹಾಗೆ 25,000ದಲ್ಲಿ ಹಾಗೆ 25,300 ಒಂದಷ್ಟು ಸ್ಟ್ಯಾಡಲನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ಎರಡು ರೇಂಜ್ ಒಂದು ಬ್ರಾಡರ್ ರೇಂಜ್ ಆಗುತ್ತೆ. ಈ ಝೋನ್ನ ಮಧ್ಯೆ ಇರುವಂಥ ಪ್ರಾಬಬಿಲಿಟಿ ಈ ಓಪನ್ ಇಂಟ್ರೆಸ್ಟ್ ಡಾಟಾ ಸಜೆಸ್ಟ್ ಮಾಡ್ತಾಯಿದೆ. ಇದು ಬ್ರೇಕ್ ಆಗಬಾರ್ದು ಅಂತಲ್ಲ, ನೆಕ್ಸ್ಟ್ ಬಜೆಟ್ ಅಲ್ಲಿ ಯಾವ ರೀತಿ ನ್ಯೂಸ್ ಬರುತ್ತೆ ಅಂತ ನೋಡಿಕೊಂಡು ಅದರ ಮಧ್ಯೆ ಅದಕ್ಕನುಗುಣವಾಗಿ ಈ ಡಾಟಾ ಚೇಂಜ್ ಆಗುತ್ತೆ. ಆ್ಯಸ್ ಆಫ್ ನೌ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ಬಜೆಟ್ ಸ್ಟಾರ್ಟ್ ಆಗುವವರೆಗೂ ಈ ರೇಂಜ್ನ ಮಧ್ಯೆ ಒಂದು ಮೊಮೆಂಟಮನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಅಲ್ಲಿವರೆಗೆ ಇಲ್ಲಿ ಒಂದಷ್ಟು ಪ್ರೀಮಿಯಮನ್ನು ಕ್ಯಾಚ್ ಮಾಡಲಿಕ್ಕೆ ಈ ರೀತಿಯ ಪೊಸಿಷನನ್ನು ಇಲ್ಲಿ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಲೋವರ್ ಲೆವೆಲಲ್ಲಿ 25,000, ಹೈಯರ್ ಲೆವೆಲಲ್ಲಿ 25,500. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.